ಎರಡನೇ ಕ್ಯಾಬಿನೆಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಹಲವು ಜನ ಉಪಯೋಗಿ ಯೋಜನೆಗಳ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಜಾ ಸೇವೆ ಇಲಾಖೆಯನ್ನ ನಿರ್ಮಾಣ ಮಾಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ನಡೆದಿದ್ದಂತಹ ಎರಡನೇ ಕ್ಯಾಬಿನೆಟ್ ಮೀಟಿಂಗ್. ಮಹತ್ವದ ಘೋಷಣೆ ಮಾಡಿದ್ದಾರೆ. ರೈತರಿಗೆ ಹಳ್ಳಿಗಳಲ್ಲಿ ರೇಷ್ಮೆ ಮನೆಗಳಿಗೆ ವಿನಾಯಿತಿ, ವಿದ್ಯುತ್ ವಿನಾಯಿತಿ, ಹೈನುಗಾರಿಕೆ ದನದ ಕೊಟ್ಟಿಗೆಗಳಿಗೆ ವಿದ್ಯುತ್ ವಿನಾಯಿತಿಯನ್ನ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ 4ನೇ ಕರ್ನಾಟಕ ಭವನ ನಿರ್ಮಾಣ ಆ ಬಗ್ಗೆ ಚಿಂತನೆ ಆಗಿದೆ. ಯಾದಗಿರಿಯಲ್ಲಿ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ವಿದ್ಯುತ್ ನೀರಿನ ಸಂಪರ್ಕ 15 ದಿನದೊಳಗೆ ಅವಕಾಶ, ಪೂರ್ಣಗೊಂಡಂತಹ ಕಟ್ಟಡಗಳಿಗೆ ವಿದ್ಯುತ್ ಅನ್ನ ನೀಡೋದು, ನೀರಿನ ಸಂಪರ್ಕವನ್ನು ಕೊಡಿಸೋದು, ಈ ಎಲ್ಲ ಪ್ರಮುಖ ತೀರ್ಮಾನಗಳನ್ನು ಮಾಡಲಾಗಿದೆ ಎರಡನೇ ಕ್ಯಾಬಿನೆಟ್ನಲ್ಲಿ. ಸಂಡೂರಲ್ಲಿ ಸುಸಜ್ಜಿತ ಬಸ್ಸು ನಿಲ್ದಾಣ ನಿರ್ಮಾಣ, 400 ಹೊಸ ಬಸ್ಗಳನ್ನು ಖರೀದಿಸಲು ನಿರ್ಧಾರವನ್ನು ಮಾಡಲಾಗಿದೆ. ರಾಜ್ಯದ 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋಗಳನ್ನು ತೆರೆಯಲಾಗುತ್ತೆ. 11 ಕಡೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಡಿಪೋ. ಈ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇವತ್ತು ನಡೆದಂತಹ ಎರಡನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ರೈತರಿಗೆ ರೇಷ್ಮೆ ಹುಳು ಮನೆ ಕೊಟ್ಟಿಗೆ ಹೈನುಗಾರಿಕೆಗೆ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದೀವಿ. ಪ್ಯೂರ್ಲಿ ನಗರದಲ್ಲ, ಬೆಂಗಳೂರು ಸಿಟಿಲಲ್ಲ, ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ರೇಷ್ಮೆ ಮನೆಗಳು ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡಿರ್ತಾರೆ. ಅದು ಸೈಜೇ ದೊಡ್ಡದಿರ್ತದೆ. ಕೊಟ್ಟಿಗೆಗಳು ಕಟ್ಕೊಂಡಿರ್ತಾರೆ. ಆಮೇಲೆ ಹೈನುಗಾರಿಕೆಗೆ ಹಸುಗಳಿಗೆ ಕಟ್ಕೊಂಡಿರ್ತಾರೆ. ಅಂಥವಕ್ಕೆಲ್ಲ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದೀವಿ ನಾವು. ಕೋಳಿ ಸಾಗಣೆ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದೀವಿ. ಪ್ರಜಾ ಸೇವೆ ಇಲಾಖೆ ಅಂಥೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಷನ್ ಮಾಡ್ತಾಯಿದ್ದೀವಿ. ಅದಕ್ಕೊಂದು ಸಪ್ರೇಟ್ ಮಿನಿಸ್ಟ್ರು ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂಥೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂಥ ಮಂತ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನು ಆ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆಯ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನು ಸಭೆಗಳನ್ನು ನಡೆಸಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿಎಂ ಆದ ನಂತರದಲ್ಲಿ ಮೊದಲ ಕ್ಯಾಬಿನೆಟ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಉಚಿತ ಅನ್ನುವಂತಹ ಘೋಷಣೆ ಜೊತೆಗೆ ಹಲವು ಯೋಜನೆಗಳನ್ನು ತೆಗೆದುಕೊಂಡು ಬಂದರು ಸಿಎಂ ಡಿಕೆಶಿ. ಇದಾದ್ಮೇಲೆ MLC ಚುನಾವಣೆ, ಒಂದಿಷ್ಟು ರಾಜಕೀಯ ಜಂಜಾಟ, ಅದಾದ್ಮೇಲೆ ಈಗ ಅಭಿವೃದ್ಧಿ ಕಡೆ ಗಮನ ಕೊಟ್ಟಂಗಿದೆ ಸಿಎಂ. ಖಂಡಿತವಾಗ್ಲೂ ಅರುಣ್, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಜನಪರವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮನಸ್ಸಿಗೆ ಬಂದಿದ್ದಾರೆ ಅನ್ಸುತ್ತೆ. ಹಾಗಾಗಿನೇ ಮೊದಲ ಕ್ಯಾಬಿನೆಟ್ನಲ್ಲೇ ನೀವು ಹೇಳಿದಂಗೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಕೊಡುವಂಥದ್ದು ಒಂದು ಕಡೆ ಆದರೆ, ಈಗ ಎರಡನೇ ಕ್ಯಾಬಿನೆಟಲ್ಲೂ ಕೂಡ ಅದೇ ರೀತಿಯಾಗಿ ಜನಪರವಾದಂಥ ಒಂದು ತೀರ್ಮಾನಗಳನ್ನು ಇವತ್ತು ತೆಗೆದುಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ದಿನಗಳಿಂದ ಕೂಡ ಸಮಸ್ಯೆ ಇತ್ತು. ಬೆಂಗಳೂರು ಆಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೊಂದು ಕಡೆ ನಿಯಮ ಮೀರಿ ಯಾರೆಲ್ಲ ಕಟ್ಟಡಗಳನ್ನು ಮನೆಗಳನ್ನು ಕಟ್ಕೊಂಡಿದ್ರು, ಪ್ರಮುಖವಾಗಿ ತೋಟದಲ್ಲಿ ಮನೆ
ಕಟ್ಟಿರುವಂಥದ್ದಾಗಿರ್ಬೋದು, ಮತ್ತು ದನಗಳನ್ನು ಕಟ್ಟೋದಕ್ಕೆ ಅಲ್ಲಿ ಕೊಟ್ಟಿಗೆ ಮನೆ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ, ಆ ರೀತಿಯಾಗಿ ಮನೆಗಳನ್ನು ಏನು ಕಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರಿಗೆ ವಿದ್ಯುತ್ ಆಗಿರ್ಬೋದು, ಮತ್ತೊಂದು ಕಡೆ ನೀರಿನ ಸಂಪರ್ಕವನ್ನು ಕಲ್ಪಿಸುವಂತ ಕೂಡ ಮುಂದಾಗಿರಲಿಲ್ಲ. ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಸಭೆಯನ್ನು ಕೂಡ ಮಾಡಿದರು. ಅಂತಿಮವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅವರಿಗೆ 15 ದಿನಗಳ ಟೈಮನ್ನು, ಅಂದರೆ ಆದೇಶ ಆದ 15 ದಿನಗಳ ಒಳಗಡೆ ಇಲ್ಲೊಂದು ಕಡೆ ವಿದ್ಯುತ್ ಆಗಿರ್ಬೋದು ಮತ್ತು ನೀರಿನ ಸಂಪರ್ಕವನ್ನು ಕೊಡುವಂತ ನಿಟ್ಟಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಇಲ್ಲೊಂದು ಕಡೆ ಇದು ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಲ್ಲಿ ರೇಷ್ಮೆ ಬೆಳೆಯುವಂಥವ್ರಿಗೂ ಕೂಡ ಅಲ್ಲಿ ದೊಡ್ಡ ಮಟ್ಟಕ್ಕೆ ಅಲ್ಲಿ ಮನೆಯನ್ನು ಕೂಡ ಕಟ್ಕೊಂಡಿರ್ತಾರೆ. ವಿದ್ಯುತ್ ಕೂಡ ಇರೋದಿಲ್ಲ. ಸಾಮಾನ್ಯವಾಗಿ ರೈತರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈಗ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರ ಈಗ ಎಲ್ಲೊಂದು ಕಡೆ ವಿದ್ಯುತ್ತನ್ನು ವಿನಾಯಿತಿಯನ್ನು ಈಗ ಕೊಟ್ಟಿರುವಂಥ ನಿರ್ಧಾರವನ್ನು ಒಂದಾದರೆ, ಮತ್ತೊಂದು ಕಡೆ ಎಲ್ಲೊಂದು ಕಡೆ ಈಗಾಗಲೇ ಸಾಕಷ್ಟು ಪ್ರಜಾಸೇವೆ ಅನ್ನುವಂಥ ಒಂದು ನಿರ್ಣಯವನ್ನು ಕೂಡ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ರೈತರು ಆಗಿರ್ಬೋದು, ಮತ್ತೊಂದು ಕಡೆ ಜನಸಾಮಾನ್ಯರು ಯಾವುದೇ ಒಂದು ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂತ ಸಚಿವರುಗಳು ಕೊಟ್ಟರು ಕೂಡ, ವಿಧಾನಸೌಧ ಆಗಿರ್ಬೋದು ಅಥವಾ ಜಿಲ್ಲೆ ಮತ್ತೆ ಕ್ಷೇತ್ರಗಳಲ್ಲಿ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಅದನ್ನ ಸಮಸ್ಯೆಗೆ ಸ್ಪಂದಿಸುವಂತ ಕೂಡ ಯಾವುದೇ ಒಂದು ಸಚಿವರು ಕೂಡ ಮುಂದಾಗ್ತಾ ಇರಲಿಲ್ಲ. ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಈಗ ಎಲ್ಲ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಜಾಸೇವೆ ಅನ್ನುವ ಸಚಿವಾಲಯವನ್ನು ಹೊಸದಾಗಿ ಸೃಷ್ಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲೊಬ್ಬ ಮಂತ್ರಿಯನ್ನ ನೇಮಕವನ್ನು ಮಾಡುವಂಥದ್ದು, ಹೊಸದಾಗಿ ಮಂತ್ರಿಗೆ ಅಧಿಕಾರವನ್ನು ಕೊಟ್ಟು IAS ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಇಲ್ಲ ಒಂದು ಕಡೆ ಅವರೆಲ್ಲರೂ ಕೂಡ ಜನಸ್ಪಂದನ ಸಭೆಯನ್ನು ಮಾಡುವಂಥದ್ದು. ಆ ಮುಖಾಂತರವಾಗಿ ಕ್ಷೇತ್ರ ಆಗಿರ್ಬೋದು ಮತ್ತೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಶಾಸಕರು ಜೊತೆಗೆ ಹೋಗೋದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕೇಳುವಂಥದ್ದು, ಮತ್ತೆ ಯಾವುದೇ ಒಂದು ಇಲಾಖೆಗಳಿಗೂ ಕೂಡ ಯಾವುದೇ ಒಂದು ಯೋಜನೆಗಳು ಕೂಡ ಜನರಿಗೆ ತಲುಪಿಸಬೇಕಾದ್ರೆ ಇಲ್ಲ ಒಂದು ಕಡೆ ಆ ಒಂದು ಸಚಿವರ ಮುಖಾಂತರ ಆ ಒಂದು ಅಧಿಕಾರಿಯ ಮುಖಾಂತರವಾಗಿ ಅದನ್ನು ತಲುಪಿಸುವಂಥದ್ದು, ಆ ಮುಖಾಂತರವಾಗಿ ಯಾವುದೇ ಒಂದು ಇಲಾಖೆಗಳ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸುವಂತ ಕೂಡ ಇಲ್ಲ ಒಂದು ಕಡೆ ಹೊಸದಾಗಿ ಪ್ರಜಾಸೇವೆ ಅನ್ನೋ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ಹೊಸದಾಗಿ ಮಂತ್ರಿ ಮಾಡುವಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಯಾದಗಿರಿಯಲ್ಲಿ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೂ ಕೂಡ ಇವತ್ತು ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿರತಕ್ಕಂಥದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಎಲ್ಲೊಂದು ಕಡೆ ಬಸ್ಗಳ ಕೊರತೆ ಇತ್ತು. ಈಗಾಗಲೇ ಏನು ಉಚಿತ ಬಸ್ ಪ್ರಯಾಣದಿಂದಾಗಿ ಸಾಕಷ್ಟು ಬಸ್ಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಈಗ ಬಸ್ ಸಂಖ್ಯೆಗಳನ್ನ ಕೊರತೆಯನ್ನು ನೀಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 620 ಹೊಸ ಬಸ್ಗಳನ್ನು ಖರೀದಿಯನ್ನು ಮಾಡೋದ್ರ ಮುಖಾಂತರವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ 220 ಹೊಸ ಬಸ್ಗಳನ್ನು ಕೊಡುವಂತಾದರೆ, ಮತ್ತೊಂದು ಕಡೆ ಇಡೀ ಕರ್ನಾಟಕಕ್ಕೆ KSRTCಗೆ 400 ಹೊಸ ಬಸ್ಗಳನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂತ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ವಿಶೇಷವಾಗಿ ದೆಹಲಿಯಲ್ಲೂ ಕೂಡ IPS ಮತ್ತು IAS ವಿದ್ಯಾರ್ಥಿಗಳೇನು ಓದ್ತಾರೆ ಅವ್ರಿಗೆಲ್ಲ ಒಂದು ಕಡೆ ಅಲ್ಲಿ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗಾಗಿ ಕರ್ನಾಟಕ ಭವನ 4 ಅನ್ನೋ ಒಂದು ನಿರ್ಮಾಣ ಕಟ್ಟಡವನ್ನು ತೆರೆಯೋದ್ರ ಮುಖಾಂತರವಾಗಿ ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು ಮತ್ತೆ ಅನುಕೂಲ ಮಾಡಿಕೊಡೋದಕ್ಕೂ ಕೂಡ ಈಗಾಗಲೇ ಅಲ್ಲಿ ನೂತನ ಕಟ್ಟಡ ಮಾಡುವಂಥದ್ದು ಮತ್ತೆ ಹೊಸ ಪ್ರಾದೇಶಿಕ ಆಯುಕ್ತರ ಕಚೇರಿಯನ್ನು ಹೊಸದಾಗಿ ಮಾಡುವಂಥದ್ದು, ಹೀಗೆ ಹೊಸ ನಿರ್ಧಾರಗಳನ್ನು ಕೈಗೊಳ್ಳುವ ಮುಖಾಂತರವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿರತಕ್ಕಂಥದ್ದು. ಇದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಹತ್ತಿರ ಆಗುವಂತ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಜ್ಯದಲ್ಲಿ ಹೊಸ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ಅಂದ್ರೆ ಕೇವಲವಾಗಿ ಈ ಒಂದು ಯೋಜನೆಗಳ ಬಗ್ಗೆ ಆಡಳಿತಾತ್ಮಕವಾಗಿ ಅನುಮೋದನೆ ಸಿಕ್ಕ ಬಳಿಕವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೊಂಡು ಜನಸಾಮಾನ್ಯರಿಗೆ ಸಮಸ್ಯೆಗಳನ್ನ ನೀಗಿಸುವಂತ ಒಂದು ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಡಿ ಕೆ ಶಿವಕುಮಾರ್ ಹೊರಡಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸಿಎಂ ಡಿಕೆಶಿ ವ್ಯಾಪಾರ ರಾಜಕಾರಣ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಅವರ ನೀತಿ ಗೊತ್ತಾಗುತ್ತೆ ಅಂತ ನ್ಯೂಸ್ 18ಗೆ ನೂತನ MLC ರಘು ಕೌಟಿಲ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಗೆದ್ದಂತಹ ಬಿಜೆಪಿ MLC ರಘು ಕೌಟಿಲ್ಯ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ವ್ಯಾಪಾರ ರಾಜಕಾರಣವನ್ನ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ನೀತಿ ಗೊತ್ತಾಗುತ್ತೆ ಅಂತ ನ್ಯೂಸ್ 18ಗೆ ಹೇಳಿಕೆ ಕೊಟ್ಟಿದ್ದಾರೆ MLC ರಘು ಕೌಟಿಲ್ಯ. ನಮ್ಮಲ್ಲಿ ಕೆಲವರು ಅಡ್ಡ ಮತದಾನವನ್ನ ಮಾಡಿದ್ದಾರೆ, ಎಲ್ಲರನ್ನ ದೂಷಿಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಡ್ಡ ಮತದಾನ ಪತ್ತೆಗೆ ಈಗಾಗಲೇ ಸತ್ಯ ಶೋಧನಾ ಸಮಿತಿ ಕೂಡ ರೆಡಿಯಾಗಿದೆ. BY ವಿಜೇಂದ್ರ ಅಶೋಕ್ ಪ್ರಯತ್ನದಿಂದ ನಾವು ಗೆದ್ದಿದ್ದೇವೆ. ಮುಂದಿನ ದಿನಗಳಲ್ಲಿ ಕೈನಲ್ಲಿ ಆಟ ಶುರುವಾಗುತ್ತೆ, ಅಂದ್ರೆ ಕಾಂಗ್ರೆಸ್ನಲ್ಲಿ ಆಟ ಶುರುವಾಗುತ್ತೆ ಅಂತ ನ್ಯೂಸ್ 18ಗೆ ನೂತನ MLC ರಘು ಕೌಟಿಲ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ನೂತನ MLC ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ರಾಜ್ಯದಲ್ಲಿ ಸದ್ಯ ಇದೀಗ ಪರಿಷತ್ ದಂಗೆಲ್ ಮುಗಿದಿರುವಂಥದ್ದು. ಇನ್ನು ನನ್ನ ಜೊತೆ ಬಿಜೆಪಿಯ ಗೆದ್ದಂಥ ಅಭ್ಯರ್ಥಿಯಾಗಿರುವಂತಹ ಮೈಸೂರು ಭಾಗದ ರಘು ಕೌಟಿಲ್ಯ ಅವ್ರ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲನೇದಾಗಿ ತಮಗೆ ಕಂಗ್ರ್ಯಾಚುಲೇಷನ್ಸ್. ಸಾಕಷ್ಟು ಪಕ್ಷದಲ್ಲಿ ದುಡಿದಿದ್ದೀರಿ, ಗೆಲುವಾಗಿದೆ. ಈ ಗೆಲುವಿಗೆ ಮೊದಲ ರಿಯಾಕ್ಷನ್ ಈಗಾಗಲೇ ಕೊಟ್ಟಿದ್ದೀರಿ ಸರ್. ಆದರೂ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ರಾಜ್ಯದಲ್ಲಿ ಪರಿಷತ್ನಲ್ಲಿ ಅಡ್ಡ ಮತದಾನ ಆಗಿರುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ, ತಾವೇನು ಹೇಳ್ತೀರಿ? ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಈ ಬಗ್ಗೆ ಹೇಳಿದ್ದಾರೆ. ಈ ಬಗ್ಗೆ ಗಂಭೀರವಾದ ಕ್ರಮವನ್ನು, ಗಂಭೀರವಾದ ತನಿಖೆಯನ್ನು CT ರವಿಯವರ
ಒಂದು ಸಂಚಾಲಕತ್ವದಲ್ಲಿ ಈಗಾಗಲೇ ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಯಡಿಯೂರಪ್ಪನವ್ರು ಇದ್ದಂಥ ಕಾಲದಲ್ಲಿ ಅಂದರೆ ಅವರು ಹಿಡಿದಿಟ್ಕೊಳ್ತಾ ಇದ್ದಂಥ ಶಕ್ತಿ, ಅವರು ವಿರೋಧಿಗಳಿಗೆ ಕೊಡ್ತಿದ್ದಂಥ ಟಾಂಗ್ಗಳಿರ್ಬೋದು, ರಾಜಕೀಯ ಚಾಣಕ್ಯ ನೀತಿಗಳು ಎಲ್ಲ ಒಂದು ಕಡೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಮಾಡುವ ವಿಫಲ ಆದ್ರ ಅನ್ನುವಂಥ ಚರ್ಚೆಗಳು ಸಹ ನಡೀತಾ ಇದೆ. ಅತ್ಯಂತ ವ್ಯವಸ್ಥಿತವಾಗಿ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು ಕುಳಿತು 2 ದಿನ, ಯಾಕೆಂದರೆ ನಮ್ಮ ಶಾಸಕರ ಮೇಲೆ ಅಷ್ಟು ಪರಿಪೂರ್ಣವಾದ ವಿಶ್ವಾಸ ಇದೆ. ಅದರಿಂದನೇ ನಾವು ಇಬ್ಬರು ಅಭ್ಯರ್ಥಿ ಸುಲಲಿತವಾಗಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಚುನಾವಣೆ ಆರಂಭ ಆಗಿದ್ದಕ್ಕಿಂತ ಮುಂಚೆನೂ ಹೇಳಿದೆ, ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿದೆ, ಪರಿಪೂರ್ಣ ವಿಶ್ವಾಸ ಇದೆ ಅಂತ. ಈಗಲೂ ನಮ್ಮೆಲ್ಲ ಶಾಸಕರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಯಾರೊಬ್ಬರ ಮೇಲೂ ಅನುಮಾನ ಇಲ್ಲ. ಯಾಕೆಂದರೆ ಒಬ್ಬರ ಮೇಲೆ ಅನುಮಾನ ಪಟ್ಟರೆ 62 ಶಾಸಕರ ಮೇಲೂ ಕೂಡ ಅನುಮಾನ ಪಟ್ಟಂಗಾಗುತ್ತೆ. ಒಬ್ಬರ ಮೇಲೂ ಅನುಮಾನ ಇಲ್ಲ. ಆದರೆ ಯಾರೋ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋರು ಯಾರು ಅಂತ ಮಾತ್ರ ನೋಡಬೇಕು ಹೊರತು ತಪ್ಪು ಮಾಡಿರೋರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು 62 ಜನರ ಮೇಲೂ ಅನುಮಾನ ಪಡುವಂಥ ಪದ್ಧತಿ, ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರ್, ಕೊನೆಯದಾಗಿ ಸರ್, ಈಗ ದೇಶದಲ್ಲಿ ಅಮಿತ್ ಶಾ ಅವ್ರನ್ನ ಚಾಣಕ್ಯ ಅಂತ ಕರೀತಾರೆ, ಈ ರಣತಂತ್ರಗಳು. ಕರ್ನಾಟಕದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಚಾಣಕ್ಯ ಅಂತೇಳಿ ಅವರ ಪಕ್ಷದ ಕಾರ್ಯಕರ್ತರು ಹೊತ್ತು ಬೆಳೆಸ್ತಾ ಇದ್ದಾರೆ. ಅವರ ಚಾಣಕ್ಯತನದ ಮುಂದೆ ಅಂದರೆ ವಿಪಕ್ಷಗಳು, ಈವನ್ ಕುಮಾರಸ್ವಾಮಿ ಆದಿಯಾಗ ಕೂಡ ಯಾರು ಟಕ್ಕರ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರದ್ದು ವ್ಯಾಪಾರಿ ರಾಜಕಾರಣ, ಒಳ್ಳೆ ವ್ಯಾಪಾರ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಏನೋ ಯಶಸ್ಸಾಗಿರ್ಬೋದು ಅಷ್ಟೇ. ಯಾವ ಚಾಣಕ್ಯನೂ ಇಲ್ಲ, ಯಾವುದೂ ಇಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಮತ್ತು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗಲಿ. ಈಗಾಗಲೇ ಖ್ಯಾತೆಗಳನ್ನ ನೋಡಿದ್ರಿ ನೀವು. ಇನ್ನು ಮಂತ್ರಿಮಂಡಲದ ನಂತರ ಗೊತ್ತಾಗುತ್ತೆ. ಆಮೇಲೆ ಅವ್ರ ಬಂಡವಾಳ ಏನು ಗೊತ್ತಾಗುತ್ತೆ, ಚಾಣಕ್ಯ ತಂತ್ರ ಗೊತ್ತಾಗುತ್ತೆ, ಆ ಪಕ್ಷದ ಆಂತರಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಜ್ವಾಲಾಮುಖಿ ಥರ ಸಿಡಿದು ಹೇಳುತ್ತೆ. ನೋಡ್ತಾ ಇರಿ ಸ್ವಲ್ಪ ದಿನದಲ್ಲಿ, ಖಂಡಿತ ನನಗೆ ಗೊತ್ತು ಏನು ಅಂತ. ಥ್ಯಾಂಕ್ ಯು ಸರ್. ಇದಿಷ್ಟು MLC ಆಗಿರುವಂಥ ರಘು ಕೌಟಿಲ್ಯ ಅವರ ಮಾತುಗಳು. ಡಿ ಕೆ ಶಿವಕುಮಾರ್ ಅವರು ವ್ಯಾಪಾರ ರಾಜಕಾರಣವನ್ನು ಚೆನ್ನಾಗಿ ಮಾಡ್ತಾರೆ, ಅವರ ರಾಜಕೀಯ ತಂತ್ರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಗೊತ್ತಾಗುತ್ತೆ ಅನ್ನುವಂಥ ಮಾತುಗಳನ್ನ ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಅಡ್ಡ ಮತದಾನದ ಷಡ್ಯಂತ್ರದ ಬಗ್ಗೆ HK ಸುರೇಶ್ ಮಾತಾಡಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಅನುದಾನ ಕೇಳಿದ್ದೇ ತಪ್ಪಾಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನ್ಯೂಸ್ 18 ಜೊತೆ ಶಾಸಕ HK ಸುರೇಶ್ ಮಾತಾಡಿರೋದು ಎತ್ತಿನಹೊಳೆ ಯೋಜನೆಗೆ ಅನುದಾನವನ್ನ ಕೇಳಿದ್ದೇ ತಪ್ಪಾಯ್ತಾ ಅಂತ ಹೇಳಿದ್ದಾರೆ. ಎತ್ತಿನಹೊಳೆ ಅನುದಾನಕ್ಕಾಗಿ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ. ಧರ್ಮಸ್ಥಳದ ಆಣೆಗೂ ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ದ. ನ್ಯೂಸ್ 18ಗೆ ಶಾಸಕ HK ಸುರೇಶ್ ಅವರ ಹೇಳಿಕೆ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ, ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅಂತ. ನಮ್ಮ ಪ್ರತಿನಿಧಿ ಕಾರ್ತಿಕ್ HK ಸುರೇಶ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಯಾವಾಗ ಕೇಳ್ಪಡ್ತು, ಜೊತೆಗೆ ಅದು ಖಾತ್ರಿಯೂ ಕೂಡ ಆಯಿತು. ಅದಾದ ನಂತರದಲ್ಲಿ ಬಿಜೆಪಿಯ ಶಾಸಕ HK ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಸ್ವತಃ HK ಸುರೇಶ್ ಅವರು ನ್ಯೂಸ್ 18 ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಡೈರೆಕ್ಟಾಗಿ ಕೇಳ್ತೀನಿ, ಈ ಒಂದು ಅಡ್ಡ ಮತದಾನ ಪ್ರಕ್ರಿಯೆ ಆಗಿದೆ, ಬಿಜೆಪಿಯ ಶಾಸಕರೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಪ್ರಸ್ತಾಪ ಆದ ನಂತರದಲ್ಲಿ ತಮ್ಮ ಹೆಸರೇ ಮುನ್ನೆಲೆಗೆ ಬಂತು. ಯಾಕೆ ತಮ್ಮ ಹೆಸರು ಬಂತು ಅಂತ? ನಮಗೆ ಭಗವಂತ ಸದೃಢವಾಗಿ ಎಲ್ಲದನ್ನೂ ಯಶಸ್ಸನ್ನು ಕೊಟ್ಟಿದ್ದಾನೆ. ನಾನು ಯಾವುದೇ ಕಾರಣದಿಂದ ಅಡ್ಡ ಮತದಾನವನ್ನು ಭಾರತೀಯ ಜನತಾ ಪಕ್ಷಕ್ಕೆ ತಾಯಿಗೆ ದ್ರೋಹವನ್ನು ಮಾಡ್ತಕ್ಕಂಥ ಭ್ರಮೆ ನನ್ನಲ್ಲಿಲ್ಲ. ತಾವು ಅಡ್ಡ ಮತದಾನ ಮಾಡಿಲ್ಲ ಅನ್ನೋದನ್ನು ಯಾವ ರೀತಿಯಾಗಿ ಖಾತ್ರಿಪಡಿಸ್ತೀರಿ ತಮ್ಮ ನಾಯಕರಿಗೆ? ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತೀನಿ. ಅದರಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವನ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತೀನಿ. ಎಲ್ಲಿಗೆ ಕರೆದ್ರೂ ಸಹ ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀನಿ. ನನಗೆ ವಿಶ್ವಾಸ ಇದೆ, ನಾನು ಯಾವುದೇ ಕಾರಣದಿಂದ ತಾಯಿಗೆ ದ್ರೋಹ ಮಾಡೋದು ಒಂದೇ, ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ, ಆ ಕೆಲಸವನ್ನು ನಾನು ಮಾಡಿಲ್ಲ. ಬಹುಶಃ ಅಡ್ಡ ಮತದಾನಕ್ಕೂ ನನಗೂ ತಂದಿರತಕ್ಕಂಥ ಸಂಬಂಧ ಏನು ಅಂದರೆ, ಕಳೆದ ಮಾರ್ಚಲ್ಲಿ ನಡೆದಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು 60.8 ಕಿಲೋಮೀಟ್ರಷ್ಟು ಎತ್ತಿನೊಳೆ ಹಾದೋಗ್ತಾ ಇದೆ. ಅಲ್ಲಿಯ ಗ್ರಾಮಗಳಲ್ಲಿ ದುಸ್ಥಿತಿನಲ್ಲಿ ರಸ್ತೆಗಳು ಇನ್ನೊಂದು ಮತ್ತೊಂದು ಹದಗೆಟ್ಟಿದೆ. ಆ ಪ್ರಶ್ನೆಯನ್ನು ಹಾಕಿ ನಾನು ಅವರಿಗೆ ಮನವರಿಕೆಯನ್ನು ಮಾಡಿದ್ದೆ. ನಿಮಗೆ ಅನುದಾನವನ್ನು ಕೇಳ್ತಾ ಇದ್ದೀನಿ, ಕಳೆದ 3 ವರ್ಷದಿಂದ ತಾವು ಅನುದಾನವನ್ನು ಕೊಡ್ತಾ ಇಲ್ಲ, 50 ಕೋಟಿ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ಮುಂದಿನ ದಿವಸಗಳಲ್ಲಿ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಭಾವಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಹೇಳಿದ ಪದ ಅದನ್ನು ತದ್ವಿರುದ್ಧವಾಗಿ ತಿಳ್ಕೊಂಡು ಬಹುಶಃ ಆ ಸಂಭಾಷಣೆ ಮಾಡಿದ್ದು
ಇವತ್ತು ಇದಕ್ಕೆ ಎಲ್ಲೋ ಒಂದು ಕಡೆ ಪೂರಕವಾದಂತಹ ಒಂದು ಶಕ್ತಿಯನ್ನು ಕೊಡ್ತಾ ಇದೆ. ಆ ಆಧಾರದ ಮೇಲೆ ಈ ರೀತಿ ಇದನ್ನು ನಮ್ಮವರು ಇರ್ಬೋದು, ಬೇರೆಯವರು ಇರ್ಬೋದು, ಒಲ್ಲದ ಗಂಡ ಮೊಸರಲ್ಲಿ ಕಲ್ಲುಡುಕ್ತಾ ಅನ್ನಂಗೆ ಈ ಕೆಲಸವನ್ನು ದುಷ್ಟ ಶಕ್ತಿಗಳು ಮಾಡ್ತಾ ಇದ್ದಾರೆ. ಇದಿಷ್ಟು ಶಾಸಕರಾಗಿರುವ HK ಸುರೇಶ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೀಟ್ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ಮತ್ತೆ ಖದೀಮರಿಂದ ವಂಚನೆ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ವಿಡಿಯೋ ವೈರಲ್ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ಮತ್ತೊಂದು ಕಡೆ NTA ಸ್ಪಷ್ಟನೆಯನ್ನ ಕೊಟ್ಟಿದೆ. ಮರುಪರೀಕ್ಷೆ ಆಗ್ತಾ ಇರೋದು ನೀಟ್ ಮತ್ತೆ. ಆದರೆ ಆಸ್ ಯೂಶುವಲ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಮತ್ತೆ ನೀಟ್ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ಖದೀಮರಿಂದ ವಂಚನೆಗಳನ್ನು ಮಾಡಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಕೊಡೋದಾಗಿ ವಿದ್ಯಾರ್ಥಿಗಳಿಗೆ ಪಂಗನಾಮ ಹಾಕ್ತಾ ಇದ್ದಾರೆ. 25,000ದಿಂದ 10 ಲಕ್ಷದವರೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮೆಸೇಜ್ಗಳನ್ನು ಕಳಿಸಿ ಪ್ರಶ್ನೆ ಪತ್ರಿಕೆ ಇದೆ ಅಂತ ಫೇಕ್ ಮೆಸೇಜ್ಗಳನ್ನು ರವಾನೆ ಮಾಡಲಾಗ್ತಾ ಇದೆ, ಕಳಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಇದೆ ಅಂತ ಸುಳ್ಳು ಮೆಸೇಜ್ ಕಳಿಸಿ ಅದರಿಂದ ದುಡ್ಡನ್ನ ಹೊಡೆಯೋದು. ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ಮತ್ತೆ NTA ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ಬಗ್ಗೆ ಈ ಬಾರಿ ನಾವು ಹೈ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದೀವಿ ಅಂತ NTA ಹೇಳಿದೆ. ಆದರೂ ಕೂಡ ವಂಚಕರು ಸಾಮಾಜಿಕ ಜಾಲತಾಣದಲ್ಲಿ ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ ಅಂತ NTA ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ನೀಟ್ ಎಕ್ಸಾಮ್ ಯಾವಾಗ ವೈರಲ್ ಆಯಿತು, ಎಕ್ಸಾಮ್ ಪೇಪರ್ಸ್ಗಳು, ಆ ಬಗ್ಗೆ ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ರು. ಬೆಂಗಳೂರಲ್ಲಿ ನೀಟ್ ಪರೀಕ್ಷಾ ಕೇಂದ್ರದ ಸುತ್ತ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಈಗಾಗಲೇ ಎಲ್ಲಿ ಸೆಂಟರ್ಗಳನ್ನ ಮಾಡಲಾಗಿದೆ ಅಲ್ಲಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಮಾಡಿದ್ದಾರೆ. ಕೇಂದ್ರದ ಸುತ್ತ, ಪರೀಕ್ಷಾ ಕೇಂದ್ರದ ಸುತ್ತ ಸೈಬರ್ ಜೆರಾಕ್ಸ್ ಸೆಂಟರ್ಗಳನ್ನ ಬಂದ್ ಮಾಡಲಾಗಿದೆ. 200 ಮೀಟರ್ ಒಳಗಡೆ ಏನು ಇರಂಗಿಲ್ಲ. BNS ಸೆಕ್ಷನ್ 163ರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಮಹತ್ವವಾದಂತಹ ಆದೇಶ ಹೊರಡಿಸಿದ್ದಾರೆ. ಈಗ ಮರು ಎಕ್ಸಾಮ್ ಆಗ್ತಾ ಇರೋದು ನೀಟ್ ಎಕ್ಸಾಮ್. ಸೊ ಹಾಗಾಗಿ ಎಕ್ಸಾಮ್ ಸೆಂಟರ್ ಸುತ್ತ ಸೈಬರ್ ಸೆಂಟರ್ಗಳು, ಜೆರಾಕ್ಸ್ ಸೆಂಟರ್ಗಳು ಯಾವುದೂ ಕೂಡ ಇರಬಾರದು ಅಂತ ನಿಷೇಧಾಜ್ಞೆ ಹೇರಲಾಗಿದೆ. ನಾಳೆ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ನೀಟ್ ಮರುಪರೀಕ್ಷೆಗೆ ಅಗತ್ಯವಾದಂಥ ಬಂದೋಬಸ್ತನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಮುತುವರ್ಜಿಯನ್ನು ವಹಿಸಿಕೊಂಡಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಅದೆಷ್ಟೋ ಅಭ್ಯರ್ಥಿಗಳು ಪ್ರಾಣವನ್ನೇ ಕಳೆದುಕೊಂಡಿದ್ರು. ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ದಂತಹ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಬಹುದೊಡ್ಡ ಅನಾಹುತ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ, ಸಂಪರ್ಕದಲ್ಲಿದ್ದಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ನಾಳೆ ಬಹುನಿರೀಕ್ಷಿತ ನೀಟ್ ಎಕ್ಸಾಮ್ ಇದೆ. ಯಾಕಂದ್ರೆ ಹಿಂದೆ ನೀಟ್ ಎಕ್ಸಾಮ್ ಫೇಕ್ ಅಂತ ಗೊತ್ತಾದಾಗ, ಎಕ್ಸಾಮ್ ವೈರಲ್ ಆದಾಗ ಎಷ್ಟು ಜನ ಪ್ರಾಣವನ್ನ ಕಳೆದುಕೊಂಡಿದ್ರು ಅನ್ನೋದು ನಾವು ನೋಡಿದ್ದೀವಿ. ಹಾಗಾಗಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಳ್ಳಲಾಗಿದೆ. ಈಗ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಆಗಿದೆ ನಾಳೆಗೆ? ಅರುಣ್, NTA ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ದೇಶಾದ್ಯಂತ ಕೂಡ ಮಾಡ್ಕೊಂಡಿರುವಂತದ್ದು. 2 ಗಂಟೆಗೆ ಮಧ್ಯಾಹ್ನ ಎಕ್ಸಾಮ್ ಆರಂಭ ಆಗುತ್ತೆ. ಸಂಜೆ 5 ಗಂಟೆ 15 ನಿಮಿಷದವರೆಗೂ ಕೂಡ ಎಕ್ಸಾಮ್ ನಡೆಯುತ್ತೆ. ಈ ಸಲ 15 ನಿಮಿಷ ಹೆಚ್ಚುವರಿಯಾಗಿ ಈ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಕೂಡ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. BNS ಸೆಕ್ಷನ್ 163 ಅಡಿಯಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಸುಮಾರು 200 ಮೀಟರ್ ವರೆಗೂ ಕೂಡ ನಿಷೇಧಾಜ್ಞೆಯನ್ನ ಹೇರಿರುವಂತದ್ದು. ಜೆರಾಕ್ಸ್ ಸೆಂಟರ್ಗಳಾಗ್ಲಿ ಅಥವಾ ಸೈಬರ್ ಸೆಂಟರ್ ಇವುಗಳು ಯಾವುದು ಕೂಡ ಓಪನ್ ಇರಬಾರದು ಅಂತ ಕಠಿಣವಾದಂತಹ ಸೂಚನೆಯನ್ನ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ NTA ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಏನ್ ಎಲೋ ಇದೆ, ಏನ್ ಎಲೋ ಇಲ್ಲ ಅನ್ನೋದನ್ನು ಕೂಡ NTA ಬಹಳ ಸ್ಪಷ್ಟವಾಗಿ ನೀಟ್ ಎಕ್ಸಾಮ್ಗೆ ಏನ್ ಎಲೋ ಇದೆ, ಎಲೋ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿದೆ. ಲೋಹದ ಆಭರಣಗಳಾಗ್ಲಿ ಅಥವಾ ಮೊಬೈಲು, ಬ್ಲೂಟೂತ್ ಇವುಗಳನ್ನ ತಗೊಂಡು ಬರಬಾರದು. ಹೀಲ್ಸ್, ಚಪ್ಪಲಿ ಹಾಕೊಂಡು ಬಂದ್ರು ಕೂಡ ಇಲ್ಲಿ ಟೆಸ್ಟ್ಗೆ ಒಳಪಡಿಸ್ತಾರೆ. ಅದರ ಜೊತೆಗೆ ಗವರ್ಮೆಂಟ್ ID ಕಡ್ಡಾಯವಾಗಿರುತ್ತೆ. ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬಹುದು. ಜೊತೆಗೆ ಧರ್ಮದ ಪ್ರತೀಕವಾದಂತಹ ಉಡುಪುಗಳನ್ನು ಕೂಡ ಧರಿಸೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಿಗದಿಪಡಿಸಿದಂತಹ ಟೈಮ್ಗೆ ಕರೆಕ್ಟ್ ಆಗಿ ಬರಬೇಕು, ತಪಾಸಣೆಗೆ ಒಳಪಡಬೇಕು. ಅದರ ಜೊತೆಗೆ ಕಳೆದ ಸಲ ಮೇ 3ರಂದು ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲೂ ಕೂಡ ನ್ಯೂಸ್ 18 ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಮಹದೇವಪುರದಿಂದ ಬಂದಂತಹ ಓರ್ವ ವಿದ್ಯಾರ್ಥಿನಿ ರಸ್ತೆ ಗುಂಡಿಯ ಕಾರಣದಿಂದ ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗೋದಕ್ಕಾಗದೆ ವರ್ಷಗಳಿಂದ ರೆಡಿ ಆಗಿದ್ರು ಎಕ್ಸಾಮ್ಗೆ. ಬಟ್ ಅವರು ಒಳಗಡೆ ಹೋಗಕ್ಕಾಗದೆ ಕೇಂದ್ರದ ಹೊರಭಾಗದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ರು. ಸೊ ಬೆಂಗಳೂರಿನಲ್ಲಿ ಆ ತರಹದ ಘಟನೆ ಆಗಬಾರದು. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿ ಇದೆ.
ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಪರೀಕ್ಷಾ ಕೇಂದ್ರವನ್ನ ತಲುಪಬೇಕು. ಅನೇಕ ಕಡೆಗಳಲ್ಲಿ ವೀಕೆಂಡ್ ಅಂತ ಹೇಳಿ ಟ್ರಾಫಿಕ್ ಇರಲ್ಲ ಅಂತ ವಿದ್ಯಾರ್ಥಿಗಳು ಭಾವಿಸಬಾರದು. ಸಮಸ್ಯೆ ಆಗುವ ಸಾಧ್ಯತೆ ಇರೋದ್ರಿಂದ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಬರಬೇಕು. ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬ್ರಿಮ್ಸ್ಗೆ ಉಪ ಲೋಕಾಯುಕ್ತ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಆಸ್ಪತ್ರೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಉಪ ಲೋಕಾಯುಕ್ತರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದು ದಿಢೀರ್ ಭೇಟಿ. ಆಸ್ಪತ್ರೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಬಳಿ ಲಕ್ಷ ಹಣ ಇರೋದು ಗೊತ್ತಾಗಿದೆ. ಕಂತೆ ನಗದು ಹಣ ಕಂಡು ಅಧಿಕಾರಿಗಳ ಬೆಚ್ಚಿ ಬಿದ್ದಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಕಡೆ ಸಿಕ್ಕಿರೋದು ಕಂತೆ ಹಣ. ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಹಣದ ಮೂಲವನ್ನ ಕೇಳಿದಾಗ ಬ್ರಿಮ್ಸ್ ಸಿಬ್ಬಂದಿಗಳು ಗಲಿಬಿಲಿಯಾಗಿದ್ದಾರೆ. ಇಲ್ಲಿಂದ ಬಂದಿದ್ದು ಅನ್ನೋದು ಉತ್ತರ ಕೊಟ್ಟಿಲ್ಲ. ವೈದ್ಯಾಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ವೀರಪ್ಪ. ಲೋಕಾಯುಕ್ತರು ಉಪ ಲೋಕಾಯುಕ್ತರು ಸ್ಥಳದಲ್ಲೇ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಉಪ ಲೋಕಾಯುಕ್ತರು ಹಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈ ಬಗ್ಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ, ಬ್ರಿಮ್ಸ್ನಲ್ಲಿ ಈ ಪರಿ ದುಡ್ಡು ಕಂತೆ ಹಣ, ಇದಕ್ಕೆ ಮೂಲ ಏನಂತೆ, ಏನು ಗೊತ್ತಾಗ್ತಾ ಇದೆ ಈ ಬಗ್ಗೆ? ಅರುಣ್, ಏನು ಉಪ ಲೋಕಾಯುಕ್ತ ಆಗಿರ್ತಕ್ಕಂಥ ಬಿ ವೀರಪ್ಪ ಅವರು ಕಳೆದ 2 ದಿನಗಳಿಂದ ಬೀದರ್ನಲ್ಲಿ ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು. ನಿನ್ನೆ ಏನು ದೂರುಗಳ ಒಂದು ಪರಿಶೀಲನೆ ನಡೆಸಿದ್ರು. ಇವತ್ತು ಬೀದರ್ ಜಿಲ್ಲೆಯ ವಿವಿಧ ಕಡೆಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕೂಡ ವಿಸಿಟ್ ಮಾಡಿದ್ರು. ಈ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಏನು ಕಂತೆ ನೋಟುಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇದು ಅಧಿಕಾರಿಗಳನ್ನು ಕೂಡ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದಿರ್ತಕ್ಕಂಥ ಸಂದರ್ಭದಲ್ಲಿಯೇ ಇಂತಹ ನಗದು ಹಣ ಕಂಡು ಬಂದಿರೋದ್ರಿಂದ ಅದು ಉಪ ಲೋಕಾಯುಕ್ತರು ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಹಣ ಎಲ್ಲಿದು ಏನು ಎನ್ನುವ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೆ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಏನು ಬ್ರಿಮ್ಸ್ ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತ ಸಂಜು ಕುಮಾರ್ ಬಳಿ ಈ ಒಂದು ಹಣ ಪತ್ತೆ ಆಗಿರ್ತಕ್ಕಂಥದ್ದು. ಈ ಹಣ ಪತ್ತೆ ಆದ ಬಳಿಕ ಏನು ಆ ಒಂದು ಎಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡ್ತಾರೆ, ಎಲ್ಲಿದು ಏನು ಅಂತ ಹಣವನ್ನ. ಆ ಪ್ರಶ್ನೆ ಮಾಡಿದ್ದಕ್ಕೆ ಆ ಸಿಬ್ಬಂದಿ ಕೂಡ ಗಲಿಬಿಲಿಗೊಳ್ತಾನೆ, ಗಾಬರಿ ಆಗ್ತಾನೆ, ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಲ್ಲೇ ಪಕ್ಕದಲ್ಲೇ ಏನು ಬ್ರಿಮ್ಸ್ ನ ನಿರ್ದೇಶಕರು ಕೂಡ ಪಕ್ಕದಲ್ಲಿ ಇರ್ತಾರೆ. ಹೆಚ್ಚು ಮಾತಾಡಬೇಡ, ಸುಮ್ನೆ ಇರಪ್ಪ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾರೆ. ಆದ್ರೆ ಒಂದ್ ಕಡೆ ಬ್ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಗರಂ ಆಗಿರ್ತಕ್ಕಂಥ ಉಪ ಲೋಕಾಯುಕ್ತರು ಮತ್ತೊಂದು ಕಡೆ ಕಂತೆ ನೋಟು ನೋಡಿ ಶಾಕ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಸಂಜೀವ್ ಕುಮಾರ್ ಬಳಿ 1 ಲಕ್ಷ ರೂಪಾಯಿದ್ದು ಚೆಕ್ಕು ಮತ್ತೆ 1 ಲಕ್ಷ ರೂಪಾಯಿಗಿಂತ ಅಧಿಕ ನಗದು ಹಣ ಇತ್ತು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಣವನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು ವಿಚಾರಣೆ ಮಾಡ್ತಿರೋದು. ಮತ್ತೆ ಸುಮೋಟೋ ಕೇಸ್ ದಾಖಲಿಸುವಂತೆ ಕೂಡ ಈಗಾಗಲೇ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಅಧಿಕಾರಿಗಳಿಗೆ ಸೂಚಿಸಿರ್ತಕ್ಕಂಥದ್ದು. ಆದ್ರೆ ಇಷ್ಟೊಂದು ಪ್ರಮಾಣದ ಹಣ ಬ್ರಿಮ್ಸ್ ನಲ್ಲಿ ಹೇಗೆ ಬಂತು ಅನ್ನೋದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ.